So it does look like this. One second. ಟುಯಿ ಅಂತ ಅದ ಕಾಟನ್ ಟವಲ್ ಅಲ್ಲಿ ನೀವು ವೈಪ್ ಮಾಡಿದ್ರೆ ಇನ್ಸ್ಟೆಂಟ್ ಗ್ಲೋ ನೋಡಕ್ ಸಿಗುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಾಟ್ ವಿತ್ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವೈರಲ್ ಪ್ರಾಡಕ್ಟ್ಸ್ ಫ್ರಮ್ ಇಂಟರ್ನೆಟ್. ಸೊ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಅಂತೂ ದಿನಕ್ಕೆ ನಾವು 100ರಿಂದ 200 ಆ್ಯಡ್ಸ್ ಆದ್ರೂ ನೋಡಿರ್ತೀರಿ. ಅದರಲ್ಲಿ ಒಂದೊಂದು ಪ್ರಾಡಕ್ಟ್ಸ್ ಏನಾಗೋಗಿರುತ್ತೆ ಅಂದರೆ ತುಂಬಾನೇ ವೈರಲ್ ಆಗ್ಬಿಟ್ಟಿರುತ್ತೆ. ನೋಡ್ತಾನೆ ನಮ್ಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪರ್ಚೇಸ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡಬೇಕು ಅಂತ ಆದ್ರೂ ಅನಿಸ್ತಾ ಇರುತ್ತೆ. ಆ ಥರ ವೈರಲ್ ಆಗಿರೋ ಪ್ರಾಡಕ್ಟ್ಸ್ ನಾನು ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಸು ಕೂಡ ನಿಮ್ಮ ಥರನೇ ನಾನು ಆ್ಯಡ್ಗಳನ್ನ ನೋಡಿ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸು. ಸೊ ಇದೆಲ್ಲದನ್ನು ನಾನು ಯೂಸ್ ಮಾಡಿದ್ದೀನಿ, ಹಾಗೆ ನಾನು ಹಾನೆಸ್ಟ್ ರಿವ್ಯೂನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ಡ್ ವಿಡಿಯೋ. ಸೊ ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಹೈಫನ್ ಅವ್ರದ್ದು ಮ್ಯಾಂಗೋ ಫ್ಲೇವರ್ಡ್ ಲಿಪ್ ಕೇರ್. ತುಂಬಾನೇ ಚೆನ್ನಾಗಿ, ಲೈಕ್ ಯಾವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೆ ಅವಾಗೆಲ್ಲಾನು ಬಂದು ನನಗೆ ನನ್ನ ಕಣ್ಣಿಗೆ ಬೀಳ್ತಾ ಇತ್ತು. ಅಂದರೆ ತುಂಬ ಜನ ಇನ್ಫ್ಲೂಯೆನ್ಸಸ್ಸು ಇದ್ರ ಬಗ್ಗೆ ತುಂಬಾ ಆ್ಯಡ್ಸ್ನ ನಾನು ನೋಡಿದ್ದೆ. ಅದಕ್ಕೆ ನನ್ನ ಹತ್ರನೂ ಒಂದಿರಲಿ ಅಂತ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೇನಾದರೂ ಹೈಫನ್ ಬ್ರ್ಯಾಂಡ್ ಗೊತ್ತಿಲ್ಲ ಅಂದರೆ ಇದು ಬಂದ್ಬಿಟ್ಟು ಸೆಲೆಬ್ರಿಟಿ ಓನ್ಡ್ ಬ್ರ್ಯಾಂಡ್. ಕೃತಿ ಸೆನಾನ್ ಇದ್ದಾರಲ್ವಾ, ಅವ್ರದ್ದು ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಮ್ಯಾಂಗೋ ಲಿಪ್ ಸ್ಕ್ರೀನ್ SPF 50 PA+++ ಇದೆ. ಅಂದರೆ ಈ ಲಿಪ್ ಕೇರಲ್ಲಿ ನಿಮಗೆ ಸನ್ಸ್ಕ್ರೀನ್ ಕೂಡ ಇರುತ್ತೆ. ಸೊ ನಿಮ್ಮ ಲಿಪ್ನ ಸನ್ ರೇಸಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಹೈಡ್ರೇಟಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮ್ಯಾಂಗೋ ಫ್ಲೇವರ್ಡ್ ಅಂತ ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ಮ್ಯಾಂಗೋ ಫ್ಲೇವರ್ಡ್ ಒಂದ್ಸತಿ ಟ್ರೈ ಮಾಡಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ನೀವು ಇದು ನೋಡ್ಬೋದು ಹೇಗಿದೆ ಅಂತ. ನೀವೇನಾದರೂ ಲಿಪ್ನ ಈ ಥರ ಇಟ್ಟರೆ ಕರೆಕ್ಟಾಗಿ ಅದು ಬ್ಯಾಕು ಕೂಡ ನಿಮ್ಮದು ಕರೆಕ್ಟಾಗಿ ಅಪ್ಪರ್ ಲಿಪ್ಪು ಕೂಡ ಅದು ಕವರ್ ಮಾಡೋದು. ಲೈಕ್ ಆ ಥರ ಲಿಪ್ ಕೇರ್ ನಮಗೆ ನಾರ್ಮಲಿ ನೋಡೋಕ್ಕೆ ಸಿಗಲ್ಲ. ಆ್ಯಂಡ್ ದಟ್ ಈಸ್ ಯುನೀಕ್ ಅಬೌಟ್ ದಿಸ್. ಮತ್ತು ಇನ್ನೊಂದು ಏನು ಅಂದರೆ, ನಾನು ನಾರ್ಮಲಾಗಿ ವ್ಯಾಸ್ಲಿನ್ ಲಿಪ್ ಕೇರ್ನ ಯೂಸ್ ಮಾಡ್ತೀನಿ. ಸೊ ಈಚೆ ಎಲ್ಲ ತೊಗೊಂಡು ಹೋದಾಗ ಮತ್ತೆ ಎಲ್ಲೆಲ್ಲಿ ಕೈಯೆಲ್ಲ ಮುಟ್ಟಿರ್ತೀನೋ ಮತ್ತೆ ಲಿಪ್ ಕೇರ್ ಒಳಗಡೆ ಹಾಕಿ ಥರ ಅಪ್ಲೈ ಮಾಡ್ಕೊಳ್ಳೋದು, ಇಟ್ ಇಸ್ ನಾಟ್ ದ್ಯಾಟ್ ಹೈಜಿನ್. ಆ್ಯಂಡ್ ಇದಾದರೆ ನೀಟಾಗಿ ನಾನು ಓಪನ್ ಮಾಡಿಬಿಟ್ಟು ಹಾಗೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಇನ್ನೊಂದು ಏನು ಅಂದರೆ, ಇದನ್ನು ನಾನು ಪರ್ಚೇಸ್ ಮಾಡಬೇಕಾದ್ರೆ ಸೇಲ್ ನಡೀತಾ ಇತ್ತು. ಸೊ ಇದ್ರ ಜೊತೆ ನಾನು ಇನ್ನೂ ಎರಡು ಲಿಪ್ ಕೇರ್ನ ಪರ್ಚೇಸ್ ಮಾಡಿದ್ದೀನಿ. ಬೈ 2 get 1 ಫ್ರೀ ಆಫರ್ ಕೂಡ ನಡೀತಾ ಇತ್ತು. ಒಂದು ಬಂದ್ಬಿಟ್ಟು ವೆನಿಲಾ. ನಂಗೆ ವೆನಿಲಾ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಒಂದು ಫ್ಲೇವರ್ ಬಂದ್ಬಿಟ್ಟು ವೆನಿಲಾನ ಪರ್ಚೇಸ್ ಮಾಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ವಿಂಟೇಜ್ ಅಂತ. ಸೊ ವೆನಿಲಾ ಬಂದ್ಬಿಟ್ಟು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರೋಂಥ ಲಿಪ್ ಕೇರು. ನಂದು ಮೇ ಬಿ ನಿಮಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತೀನಿ. ಬಿಕಾಸ್ ನಾನು ಯಾವಾಗಲೂ ಲಿಪ್ಸ್ಟಿಕ್ ಹಾಕೊಂಡೇ ಇರ್ತೀನಿ ವಿಡಿಯೋದಲ್ಲೆಲ್ಲ. ಆ್ಯಕ್ಚುಲಿ ನನ್ನ ಲಿಪ್ಸ್ ಬಂದ್ಬಿಟ್ಟು ಬ್ಲ್ಯಾಕ್ ಲಿಪ್ಸು. ಸೊ ನಾನೇನಾದರೂ ಈ ಥರ ಟ್ರಾನ್ಸ್ಪರೆಂಟ್ ಲಿಪ್ ಕೇರ್ ಎಲ್ಲ ಹಾಕಿದ್ರೆ ಅದಷ್ಟು ಅಪೀಲಿಂಗ್ ಆಗಿರಲ್ಲ. ಅದಕ್ಕೋಸ್ಕರ ಒಂದು ಬ್ರೌನ್ ಶೇಡ್ ಇರಲಿ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಈ ಲಿಪ್ ಕೇರ್ ಏನು ಮಾಡುತ್ತೆ ಅಂದರೆ, ನೀವು ಲಿಪ್ ಕೇರ್ ಹಾಕೋಬೇಕಾದ್ರೆ ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಬ್ರೌನ್ ಕಲರ್ ಲಿಪ್ಸ್ ಮಾಡುತ್ತೆ. ಸೊ ಎವ್ರಿ ಟೈಮ್ ನಾವು ಲಿಪ್ಸ್ಟಿಕ್ ಯೂಸ್ ಮಾಡೋಂಥ ಅವಶ್ಯಕತೆ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಮೂರು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 379. ಅವಾಗ ಸೇಲ್ ನಡೀತಾ ಇತ್ತು. ಈಗ ನಾನು ಅದನ್ನ ನೋಡಿದಾಗ ಈಗ ಚೆಕ್ ಮಾಡಿದೆ ಮತ್ತೆ ಎಷ್ಟಾಗಿದೆ ಅಂತ. ಇಟ್ ಇಸ್ ಶೋಯಿಂಗ್ 379. ಅವಾಗ ನಾನು 2 ಒಟ್ಟಿಗೆ ಪರ್ಚೇಸ್ ಮಾಡಿದೆ ಅಲ್ವಾ, ಅದಕ್ಕೆ ನನಗೆ ಎಷ್ಟು ಅಂತ ಕರೆಕ್ಟಾಗಿ ಐಡಿಯಾ ಇಲ್ಲ. ಸೊ ಇಟ್ ಡಸ್ ಲುಕ್ ಲೈಕ್ ದಿಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಬಾಡಿ ವಾಯ್ಸ್ ಅವ್ರದ್ದು ಈ ಕಾಂಬೋ. ಇದ್ರ ಬಗ್ಗೆ ಅಂತೂ ನಾನು ತುಂಬ ಜಾಸ್ತಿನೇ ರಿವ್ಯೂಸ್ ಓದಿದ್ದೆ ಮತ್ತು ತುಂಬ ವೀಡಿಯೋಸ್ ಕೂಡ ನೋಡಿದ್ದೆ. ತುಂಬ ಚೆನ್ನಾಗಿರೋ ಪ್ರಾಡಕ್ಟ್. ಬಿಕಾಸ್ ಇದಕ್ಕೆ ನಾನು ರೇಟ್ ಮಾಡಬೇಕು ಅಂದರೆ 10 out of 10 ಕೊಡ್ತೀನಿ. ನನಗೆ ಆ್ಯಕ್ಚುಲಿ ಪಿಗ್ಮೆಂಟೇಷನ್, ಅಂಡರ್ ಆರ್ಮ್ ಪಿಗ್ಮೆಂಟೇಷನ್ ಜಾಸ್ತಿ ಇದೆ. ಸೊ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇಟ್ಸ್ ಬೀನ್ 2 months ಅನ್ಸುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಿಮಗೂ ಏನಾದರೂ ಡಾರ್ಕ್ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಯು ಗೈಸ್ ಕ್ಯಾನ್ ಗೋ ಫಾರ್ ದಿಸ್. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ನೀವು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಅಂಡರ್ ಆರ್ಮ್ಸ್ನ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಕ್ರೀಮ್ನ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಯು ಗೈಸ್ ಕ್ಯಾನ್ ಸ್ಲೀಪ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದಾದ್ಮೇಲೆ ಸ್ನಾನ ಎಲ್ಲ ಆದಮೇಲೆ ಇನ್ನೇನು ನೀವು ಹೊರಗಡೆ ಹೋಗೋ ಟೈಮಲ್ಲಿ ಬಾಡಿ ವಾಯ್ಸ್ ಅವ್ರದ್ದು ಈ ಅಂಡರ್ ಆರ್ಮ್ ರೋಲನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಡೈಲಿ ನೀವು ಮಾಡೋದ್ರಿಂದ ಯು ಗೈಸ್ ಕ್ಯಾನ್ ಸಿ ದ ರಿಸಲ್ಟ್ಸ್ ಟು. ನಾನು ನೋಡಿರೋ ಹಾಗೆ ತುಂಬ ಜನ ಬರೀ ಅಂಡರ್ ಆರ್ಮ್ ರೋಲನ್ನು ಅಷ್ಟೇ ಯೂಸ್ ಮಾಡ್ತಾರೆ, ಈ ಕ್ರೀಮ್ನ ಇಗ್ನೋರ್ ಮಾಡಿಬಿಡ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ಇದು ಎರಡೂ ನಾವು ಒಟ್ಟಿಗೆ ಯೂಸ್ ಮಾಡೋದ್ರಿಂದ ಇದ್ರ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ನ ನಾವು ಬೇಗನೆ ರೆಡ್ಯೂಸ್ ಮಾಡ್ಬೋದು. ಸೊ ನನ್ನ ಕೇಳಿದ್ರೆ, ಇಫ್ ಯು ಗೈಸ್ ಆರ್ ಬೈಯಿಂಗ್ ಬಾಡಿ ವಾಯ್ಸ್ ಅಂಡರ್ ಆರ್ಮ್ ರೋಲ್ ಆನ್, ಬೈ ದಿಸ್ ಕ್ರೀಮ್ ಟು.
ಆಕ್ಚುಲಿ ನಾನು ಇದನ್ನ ಎರಡೂ ಕಾಂಬೋ ಆಗಿ ಪರ್ಚೇಸ್ ಮಾಡಿದ್ದು. ಪ್ರೈಸ್ ಎಷ್ಟು ಅಂತ ನೆನಪಿಲ್ಲ, ಸೊ ನಾನು ಅದನ್ನ ಚೆಕ್ ಮಾಡಿ ಇಲ್ಲೇ ಎಲ್ಲಾದ್ರೂ ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು MKFin ಅವ್ರದ್ದು ಪರ್ಫ್ಯೂಮ್ ಬಾಡಿ ಲೋಷನ್. ಇದನ್ನಂತೂ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರ, ಎಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಇದು ಆಡ್ ಅಂತೂ ಮಾಡಿದ್ದಾರೆ ಅಂದ್ರೆ. ನಾನು ಇದನ್ನ ಪರ್ಚೇಸ್ ಮಾಡೋಕ್ಕೆ ಮೇನ್ ಕಾರಣನೇ ಆಡ್ಗಳು. ಅದನ್ನೆಲ್ಲ ನೋಡಿ ಇನ್ಫ್ಲೂಯೆನ್ಸ್ ಆಗೇನೆ ನಾನು ಪರ್ಚೇಸ್ ಮಾಡಿದ್ದು. 2025 ಅಲ್ಲಿ ದ ಬೆಸ್ಟ್ ಪ್ರಾಡಕ್ಟ್ ಅಷ್ಟು ಹೈಪ್ ಆಗಿದ್ದು ಅಂದ್ರೆ ಇದು MKFin ಅವ್ರದ್ದು ವೆನಿಲಾ ಪರ್ಫ್ಯೂಮ್ ಬಾಡಿ ಲೋಷನ್. ತುಂಬ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ಗೆ ಏನು ಇಷ್ಟ ಇಲ್ಲ ಅಂದ್ರೆ ಆಸ್ ದೇ ಸೇ ಇಟ್ ಲಾಂಗ್ ಲಾಸ್ಟ್ ಫಾರ್ 8 hours ಅಂತ ಹೇಳ್ತಾರೆ. ಇಟ್ ಡಸಂಟ್ ಲಾಂಗ್ ಲಾಸ್ಟ್ ಫಾರ್ 8 hours, 6 hours ಅಷ್ಟೇ ಇದಿರುತ್ತೆ. ಬಟ್ ಸ್ಮೆಲ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಗಾಡಿ ಆಗಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 500 ಈಚ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ನನ್ನ ಹೇರ್ ಕೇರ್ ರೂಟೀನ್ ಅಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಇಂಡಿ ಚಂಪಿ ಹೇರ್ ಆಯಿಲ್. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸ್ಮೆಲ್ ಕೂಡ ಅಷ್ಟೇ ರಿಚ್ ಆಗಿದೆ. ಅಂಡ್ ಪ್ಯಾಕೇಜ್ ತೋರಿಸ್ತೀನಿ. ದಿಸ್ ಇಸ್ ಲೈಕ್ ದಿಸ್. ನಾನು ಆಲ್ರೆಡಿ ಹಾಫ್ ಖಾಲಿ ಮಾಡಿಬಿಟ್ಟಿದ್ದೀನಿ. ಇದು ನಮಗೆ ಜಾಸ್ತಿ ದಿವಸ ಬರಲ್ಲ. 2 months ವಿ ಕ್ಯಾನ್ ಯೂಸ್ ದಿಸ್. ಇದಂತೂ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಹೇರ್ ಗ್ರೋತ್ ಮತ್ತೆ ಹೇರ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ ರೋಸ್ಮೆರಿ ಇದೆ. ರೋಸ್ಮೆರಿ ತುಂಬಾನೇ ಬೆನಿಫಿಷಿಯಲ್. ಹೇರ್ ಗ್ರೋತ್ ಮತ್ತೆ ಹೇರ್ ಥಿಕ್ನೆಸ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬಿಫೋರ್ ಎಲ್ಲ ನಾನು ತುಂಬಾನೇ ರೇರ್ ಆಗಿ ಹೇರ್ ಆಯಿಲಿಂಗ್ ಮಾಡ್ತಾ ಇದ್ದೆ. ಇದನ್ನ ಯೂಸ್ ಮಾಡಿದ್ಮೇಲೆ ಬಂದಿರೋ ಡಿಫ್ರೆನ್ಸ್ ಎಲ್ಲ ನೋಡಾದ್ಮೇಲೆ ನಾನು ಇದನ್ನ ಲೈಕ್ ಯಾವಾಗ ನಾನು ಹೆಡ್ ಬಾತ್ ಮಾಡ್ತೀನಿ ಅವಾಗ 30 minutes ಮುಂಚೆ ಈ ಆಯಿಲ್ ಅಂತೂ ನಾನು ಅಪ್ಲೈ ಮಾಡ್ತೀನಿ. ಇಫ್ ಯು ಗೈಸ್ ಆಸ್ಕ್ ಮೀ, ದಿಸ್ ಇಸ್ ದ ಬೆಸ್ಟ್ ಹೇರ್ ಆಯಿಲ್ ಐ ಎವರ್ ಯೂಸ್ಡ್. ಈ ತರ ರಿಸಲ್ಟ್ಸ್ ನಿಮಗೆ ಬೇರೆ ಹೇರ್ ಆಯಿಲ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ಇದು ವರ್ಕ್ ಮಾಡ್ತಾ ಇದೆ ಅಂದ್ರೆ ಇಟ್ಸ್ ವರ್ತ್ ಬೈಯಿಂಗ್. ಇನ್ನೊಂದೇನು ಅಂದ್ರೆ ಈಗ ಎಲ್ಲಾ ಆಪ್ಗಳಲ್ಲೂ ದಿವಾಲಿ ಸೇಲ್ ನಡೀತಾ ಇದೆ. ನಿಮ್ಗೇನಾದ್ರೂ ಈ ಹೇರ್ ಆಯಿಲ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಗೋ ಬೈ ಇಟ್, ಬಿಕಾಸ್ ಯು ಮೈಟ್ ಗೆಟ್ ಇಟ್ ಫಾರ್ ಅ ಲೆಸರ್ ಪ್ರೈಸ್. ಹೇರ್ ಕೇರ್ ರೂಟೀನ್ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತುಂಬಾ ಜನ ಹೇಳಿದ್ರಿ ಎಕ್ಸ್ಪೆನ್ಸಿವ್ ಈ ಆಯಿಲ್ ಎಕ್ಸ್ಪೆನ್ಸಿವ್ ಅಂತ. ಐ ಅಕ್ಸೆಪ್ಟ್ ದಟ್, ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಇಟ್ಸ್ ಫೈನ್, ಇಟ್ಸ್ ವರ್ತ್ ಬೈಯಿಂಗ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು 4-in-1 ಮಾರ್ಸ್ ಅವ್ರದ್ದು ಬ್ರಷ್. ನಾನು ಆಕ್ಚುಲಿ ತುಂಬಾ ಬ್ರಷಸ್ ಎಲ್ಲ ಇಟ್ಕೊಳ್ಳೋಂಥ ಪರ್ಸನ್ ಅಲ್ಲ, ಬಿಕಾಸ್ ನಾನು ಒಂದ್ಸತಿ ಕ್ಲಿಪ್ ಇಟ್ಟಿರೋದನ್ನೇ ಮರ್ತೋಗ್ತೀನಿ. ಇನ್ನು ಅಷ್ಟು ಬ್ರಷ್ಗಳನ್ನೇನಾದ್ರೂ ನಾನು ಇಟ್ಕೊಂಡ್ರೆ ಅದು ಎಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ನಾನು ಮೇಕಪ್ಗೆ ತುಂಬಾನೇ ಬಿಗಿನರ್, ಪ್ರೊಫೆಷನಲ್ ಆಗೆಲ್ಲ ಮೇಕಪ್ ಮಾಡಕ್ ಬರಲ್ಲ, ತುಂಬಾ ಬೇಸಿಕ್. ಸೊ ನೀವು ನಂತರ ಮೇಕಪ್ಗೆ ಬಿಗಿನರ್ ಆಗಿದ್ರೆ ಯು ಗೈಸ್ ಕ್ಯಾನ್ ಪರ್ಚೇಸ್ ದಿಸ್, ಬಿಕಾಸ್ ಇವನ್ ಪ್ರೊಫೆಷನಲ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ. ನೀವು ಅಷ್ಟು ಬ್ರಷ್ನ ಹಾಕೊಂಡೋದ್ರೆ ತೂಕ ಕೂಡ ಜಾಸ್ತಿ ಆಗುತ್ತೆ. ಒಂದೊಂದು ಬ್ರಷ್ ತಗೊಂಡು ಈಸಿಯಾಗಿ ಮೇಕಪ್ ಮಾಡ್ಬೋದು. ಅಗೇನ್ ಸೇಲ್ ನಡೀತಾ ಇದೆ. ಇದನ್ನ ನೀವು ಬೇಕು ಅಂದ್ರೆ ಕಮ್ಮಿ ಪ್ರೈಸ್ಗೂ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಗೋ ಗೆಟ್ ಇಟ್. ಅಂಡ್ ಇದಕ್ಕೆ ನಾನು ಪೇ ಮಾಡಿದ್ದು 540 ಅಥವಾ 545 ರೂಪೀಸ್ ಅನ್ಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಗಾರ್ನಿಯರ್ ಅವ್ರದ್ದು ಸಿರಮ್ ಕ್ಲೆನ್ಸರ್. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಇನ್ನೊಂದೇನು ಅಂದ್ರೆ ಬೇರೆ ಇನ್ಫ್ಲೂಯೆನ್ಸರ್ಸ್ ಯಾಕೆ, ನಾನೇ ಇದ್ರದ್ದು ಬಾರ್ಟರ್ ಕೊಲಾಬ್ರೇಷನ್ ಮಾಡಿದ್ದೀನಿ. ಇದು ಗಾರ್ನಿಯರ್ ಕಡೆಯಿಂದ ನನಗೆ ಇದು ಬಾರ್ಟರ್ ಕೊಲಾಬ್ರೇಷನ್ ಬಂದಿತ್ತು. ಸೊ ನೀವೇನಾದ್ರೂ ಈ ಪೊಲ್ಯೂಷನ್ ಮತ್ತೆ ಡಸ್ಟ್ ಒಳಗಡೆಲ್ಲ ಈಚೆ ಎಲ್ಲ ಹೋಗಿ ಮನೆಗೆ ಬಂದ್ಮೇಲೆ ಇನ್ಸ್ಟೆಂಟ್ ಆಗಿ ನಿಮಗೆ ಗ್ಲೋ ಬೇಕು ಅಂದ್ರೆ ಯು ಗೈಸ್ ಕ್ಯಾನ್ ಯೂಸ್ ದಿಸ್. ಆಕ್ಚುಲಿ ಇಟ್ ವರ್ಕ್ಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 130 ರೂಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು MKFin ಅವ್ರದ್ದು ಅಂಡರ್ ಐ ಕ್ರೀಮ್. ಇದು ಕೂಡ ತುಂಬಾನೇ ವೈರಲ್ ಆಗಿದ್ದಂತ ಪ್ರಾಡಕ್ಟ್, ತುಂಬಾನೇ ಚೆನ್ನಾಗಿದೆ ಕೂಡ. ನಾನು ಕೂಡ ಇದನ್ನ ತುಂಬಾ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಈ ತರ ಇರುತ್ತೆ. ಇದು ಹೇಗೆ ಯೂಸ್ ಮಾಡಬೇಕು ಅಂದ್ರೆ ನೀವು ಈ ತರ ಸ್ಕ್ವೀಸ್ ಮಾಡಿದ್ರೆ ಕ್ರೀಮ್ ಈಚೆ ಬರುತ್ತೆ. ಸೊ ಸರ್ಕ್ಯುಲರ್ ಮೋಷನ್ ಆಗಿ ನೀವು ಅಂಡರ್ ಐ ಹತ್ರ ಏನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಬೇಕು. 1 to 3 months ಯೂಸ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ಸ್ ನೋಡಕ್ ಸಿಗುತ್ತೆ. ಅಂಡ್ ಐ ರಿಯಲಿ ಲವ್ ದಿಸ್. ಇದ್ರ ಪ್ರೈಸ್ ಬಂದ್ಬಿಟ್ಟು 270 ರೂಪೀಸ್. ಇದು ಜಸ್ಟ್ ಡಾರ್ಕ್ ಸರ್ಕಲ್ ಅಷ್ಟೇ ರಿಮೂವ್ ಮಾಡಲ್ಲ, ನಿಮ್ದು ಅಂಡರ್ ಐ ಅಲ್ಲಿ ಒಂದ್ ಸ್ವಲ್ಪ ಪಫಿನೆಸ್ ಇರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅಂಡರ್ ಐದು ಸ್ಕಿನ್ ನ ಹೈಡ್ರೇಟ್ ಆಗಿ ಕೂಡ ಇಡುತ್ತೆ. ಸೊ ಇದನ್ನ ಜಸ್ಟ್ ನೀವು 1 month 2 months ಯೂಸ್ ಮಾಡಿದ್ರೆ ಏನು ವರ್ಕ್ ಆಗಲ್ಲ. ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ನೀವೇನಾದ್ರೂ ಇದನ್ನ ಯೂಸ್ ಮಾಡಿದ್ರೆ ಇದ್ರ ರಿಸಲ್ಟ್ ಕೂಡ ನಿಮ್ಗೆ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋದು MKFin ಅವ್ರದ್ದು ಕಾಫಿ ಹೈಡ್ರಾಜೆಲ್ ಅಂಡರ್ ಐ ಮಾಸ್ಕ್. ಇದು ಕೂಡ ಸೇಮ್ ಅದ್ರ ತರನೇ ವರ್ಕ್ ಆಗುತ್ತೆ. ಲೈಕ್ ನಿಮ್ಮ ಐಸ್ಗೆ, ಅಂಡರ್ ಐಸ್ಗೆ ಡಾರ್ಕ್ ಸರ್ಕಲ್ ನ ರಿಮೂವ್ ಮಾಡುತ್ತೆ, ಹೈಡ್ರೇಷನ್ ಕೂಡ ಕೊಡುತ್ತೆ. ಬಟ್ ಇವೆರಡೂ ನೀವು ಜೊತೆಯಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ಸ್ ಬೇಗ ನೋಡಕ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನಾನು ಇದನ್ನ ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ಅಷ್ಟೇ ಯೂಸ್ ಮಾಡ್ತೀನಿ. ಇದನ್ನ ನಾನು ಡೈಲಿ ಯೂಸ್ ಮಾಡ್ತೀನಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೇಕ್ ಮೀ ಬೋಲ್ಡ್ ಬೈ ಅರ್ಬನ್ ಯಾಕ್ ಕಡೆಯಿಂದ ಆಟೋಮೆಟಿಕ್ ಕರ್ಲರ್ನ ಪರ್ಚೇಸ್ ಮಾಡಿದ್ದೀನಿ. ನಂಗೆ ಇದು ತುಂಬಾ ಜನ ಈ ಸ್ಟ್ರೈಟರ್ಸ್ ಇಂದ ಕರ್ಲ್ ಮಾಡ್ತಾರೆ. ಅಂಡ್ ಐ ಆಮ್ ನಾಟ್ ಗುಡ್ ಎಟ್ ಕರ್ಲರ್ಸ್ ಅಂತಾನೆ ಹೇಳ್ಬೋದು, ಬಿಕಾಸ್ ಕರ್ಲ್ ಮಾಡ್ಬೇಕಾದ್ರೆ ಕೈಯೆಲ್ಲ ಸುಟ್ಕೋತಾ ಇರ್ತೀನಿ. ಸೊ ಆಟೋಮೆಟಿಕ್ ಕರ್ಲರ್ ಬೇಕಾಗಿತ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಇದನ್ನ ನಾನು ಜಾಸ್ತಿ ಆಡ್ಸ್ ನೋಡಿರೋದು ಯೂಟ್ಯೂಬಲ್ಲಿ. ತುಂಬಾ ಜನ ಯೂಸ್ ಮಾಡ್ತಾರದು ನಾನು ಅಲ್ಲೇ ನೋಡಿದ್ದು. ಒಂದು ಸೆಕೆಂಡ್. ಪ್ಯಾಕೇಜಿಂಗ್ ಅಷ್ಟೇ ತುಂಬಾನೇ ಏನಂತಾರೆ ಬೂಜಿಯಾಗಿದೆ. ಎಸ್, ಉಲ್ಟಾ ಪಟ್ಟ ಎಲ್ಲ ಇಟ್ಬಿಟ್ಟಿದ್ದೀನಿ.
ಇಟ್ ಲುಕ್ಸ್ ಲೈಕ್ ದಿಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬಿಕಾಸ್ ನಾನು ಯೂಸ್ ಮಾಡಿದ್ದೇನೆ, ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಏನಿಲ್ಲ, ಸ್ವಲ್ಪ ನಿಮ್ಮ ಹೇರ್ಸ್ನ ಏನಂತಾರೆ ಹೀಟ್ ಅಪ್ಲಯನ್ಸಸ್ದು ಸ್ಪ್ರೇ ಬರುತ್ತೆ, ಅದರಿಂದ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಸ್ವಲ್ಪ ಕಮ್ಮಿ ಸ್ಟ್ಯಾಂಡ್ಸ್ ಇಟ್ಕೋಬೇಕು. ಇದರಲ್ಲಿ ನೀಟಾಗಿ ಸ್ಟ್ಯಾಂಡ್ ಇಟ್ಕೊಂಡು, ಇದು ಚೇಂಬರ್ ಆಯಿತಾ, ಈ ಚೇಂಬರ್ ಒಳಗಡೆ ನೀವು ಇಟ್ಟರೆ ಸಾಕು, ನೀಟಾಗಿ ಆಟೋಮೆಟಿಕ್ಕಾಗಿ ಅದೇ ಕರ್ಲ್ ಮಾಡಿಕೊಂಡು ಅದಾದಮೇಲೆ ಒಂದು ಬೀಪ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಟುಯಿನ್ ಅಂತ. ಅದಾದಮೇಲೆ ಬೀಪ್ ಸ್ಟಾಪ್ ಆದಮೇಲೆ ನೀವು ಹೇರ್ಸ್ನ ತೊಗೊಂಡ್ರೆ ನೀಟಾಗಿ ಆ ಕರ್ಲ್ ನಿಮಗೆ ನೋಡೋಕೆ ಸಿಗುತ್ತೆ. ನಾನು ಅದನ್ನು ಒಂದ್ಸತಿ ಡೆಮೋ ಕೂಡ ನಿಮಗೆ ಇಲ್ಲಿ ಎಲ್ಲಾದರೂ ಪಿಂಗ್ ಮಾಡಿರ್ತೀನಿ. ಪ್ರೈಸು ಕೂಡ ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಬಿಕಾಸ್ ತುಂಬ ದಿವಸನೇ ಆಯ್ತಿದ್ದ ನಾನು ಪರ್ಚೇಸ್ ಮಾಡಿ. ಪ್ರೈಸ್ನ ಕೂಡ ನಿಮ್ಗೆ ಇಲ್ಲೇ ಎಲ್ಲಾದರೂ ನಾನು ಪಿಂಗ್ ಮಾಡಿರ್ತೀನಿ. ನಂತರ ನೀವೇನಾದರೂ ಲೇಸಿ ಆಗಿದ್ರೆ ಯು ಗೈಸ್ ಶುಡ್ ಬೈ ದಿಸ್ ಬಿಕಾಸ್ 5 ಮಿನಿಟ್ಸಲ್ಲಿ ಇದರ ಜಾಬ್ನ ಮಾಡಿಬಿಡುತ್ತೆ. ಈ ಸ್ಟ್ರೈಟ್ನರಲ್ಲೆಲ್ಲ ಕರ್ಲ್ ಮಾಡೋದು ಏನಾಗ್ಬಿಡುತ್ತೆ ಅಂದರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್, ಮತ್ತು ಕೈ ಕೂಡ ಸುಟ್ಕೋತೀರಿ. ಇದು ಆ ಥರ ಅಲ್ಲ, ಈಸಿ ಪೀಸಿ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ದಿ ಹೇರ್ ಸ್ಟೀಮರ್ ವಾಟ್ ಎವರ್ ಹೆಡ್ ಸ್ಟೀಮರ್. ಸೊ ನೀವೇನಾದರೂ ನನ್ನಿಂದ ಕೇಳಿದ್ರೆ ಐ ಆಮ್ ನಾಟ್ ಅ ಗುಡ್ ಪರ್ಸನ್ ಟು ರಿವ್ಯೂ ಇಟ್, ಯಾಕಂದರೆ ಇದೊಂದು 2 times ಅಷ್ಟೇ ನಾನು ಯೂಸ್ ಮಾಡಿರೋದು. ಸೊ ಐ ರಿಯಲಿ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಒಂದೇ ಒಂದು ಭಯ ನನಗೇನು ಅಂದರೆ ತಲೆಗೆ ಹಾಕೊಂಡು ಈ ಥರ ಯೂಸ್ ಮಾಡಬೇಕು. ಸೊ ಈ ಥರ ಹಾಕೊಂಡಾಗ ಎಲ್ಲಿ ಶಾಕ್ ಹೊಡೆದ್ಬಿಡುತ್ತೋ ಅಂತ ನನಗೆ ಜಾಸ್ತಿ ಭಯ ಇದೆ. ಸೊ ಇದನ್ನು ನಾನು ಚೆನ್ನಾಗಿ ಯೂಸ್ ಮಾಡಿ ಫ್ಯೂಚರಲ್ಲಿ ತುಂಬ ಚೆನ್ನಾಗಿದೆ ಅಂತ ನನಗೆ ಅನಿಸಿದ್ರೆ ಅದನ್ನು ಇನ್ನೊಂದ್ಸತಿ ನಾನು ರಿವ್ಯೂ ಮಾಡ್ತೀನಿ. ಇದಕ್ಕೆ ನಾನು ಪೇ ಮಾಡಿದ್ದು 230 or 300 rupees. ಇದನ್ನು ಕೂಡ ತುಂಬ ಇನ್ಫ್ಲೂಯೆನ್ಸಸ್ ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ. ಆ್ಯಂಡ್ ತುಂಬ ನಿಮಗೂ ಏನಾದರೂ ಈ ಥರದ್ದು ಏನಾದರೂ ಐಟಮ್ ಯೂಸ್ ಮಾಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರಿವ್ಯೂಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕೆಫಿನವ್ರದ್ದು ಕಲರ್ ಚೇಂಜಿಂಗ್ ಮಾಸ್ಕ್. ತುಂಬ ಅಂದರೆ ತುಂಬಾ ಇನ್ಫ್ಲೂಯೆನ್ಸಸ್ ಇದನ್ನು ಯೂಸ್ ಮಾಡ್ತಾ ಇದ್ರು. ಇದು ಮೇನ್ ಮ್ಯಾಜಿಕಲ್ ಪಾಯಿಂಟ್ ಬಂದ್ಬಿಟ್ಟು ಇದು ನೀವು ಅಪ್ಲೈ ಮಾಡಿ ರಿಮೂವ್ ಮಾಡಿದ ತಕ್ಷಣ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಆ್ಯಂಡ್ ಐ ಪರ್ಸನಲಿ ಯೂಸ್ಡ್ ಇಟ್ ಆ್ಯಂಡ್ ಇಟ್ ಡಸ್ ಇಟ್ ವರ್ಕ್. ಸೊ ಇನ್ನೊಂದು ಏನು ಇದ್ರದ್ದು ಪಾಯಿಂಟ್ ಅಂದರೆ ಒಳಗಡೆ ನೋಡೋಕ್ಕೆ ತುಂಬಾ ವೈಟ್ ಆ್ಯಂಡ್ ಗ್ಲೋಯಿ ಆಗಿದೆ. ಸೊ ನೀವು ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಫುಲ್ ಕಲರ್ ಚೇಂಜ್ ಆಗುತ್ತೆ. ಆ ಕಲರ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಈ ಥರ ಪರ್ಪಲ್ ಕಲರ್ ಶೇಡ್ಗೆ ಚೇಂಜ್ ಆಗುತ್ತೆ. ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಏನೂ ಇಲ್ಲ, ನೀಟಾಗಿ ನೀವು ಆ ಕ್ರೀಮ್ನ ತೊಗೊಂಡು ಫುಲ್ ಫೇಸಿಗೆ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಇದು ಅಪ್ಲೈ ಮಾಡಿ ಒಂದು 30 minutes ಆದಮೇಲೆ ಈ ಥರ ಆಲ್ರೆಡಿ ನಾನು ಆವಾಗಲೇ ಅಪ್ಲೈ ಮಾಡ್ಕೊಂಡಿರೋದು. ಸೊ ಅದ್ರ ಮೇಲೆ ತೋರಿಸ್ತೀನಿ. ಈ ಥರ ವೈಪ್ ಮಾಡಿದ್ರೆ ಸಾಕು. ಕ್ಲೀನ್ ಕಾಟನ್ ಟವಲಲ್ಲಿ ನೀವು ವೈಪ್ ಮಾಡಿದ್ರೆ ಇನ್ಸ್ಟೆಂಟ್ ಗ್ಲೋ ನೋಡೋಕ್ಕೆ ಸಿಗುತ್ತೆ. ಓಕೆ ಫೈನ್. ಓಕೆ ಇದಕ್ಕೆ ನಾನು ಪೇ ಮಾಡಿದ್ದು 500. ಇದಿಷ್ಟು ನಾನು 2025 ವೈರಲ್ ಪ್ರಾಡಕ್ಟ್ಸ್ ಲಿಸ್ಟ್ ಆಗಿತ್ತು. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ತುಂಬ ವೈರಲ್ ಆಗಿದೆ ಅಂದರೆ ನಿಮ್ದು ಯಾವುದಾದ್ರು ಪ್ರಾಡಕ್ಟ್ ವೈರಲ್ ಅಂತ ನಿಮಗೆ ಅನಿಸಿ ಆ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ರಿವ್ಯೂ ಮಾಡಬೇಕು ಅಂತ ಇದ್ರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ನಂದು ವೈರಲ್ ಟ್ರೈಔಟ್ ವಿಡಿಯೋದಲ್ಲಿ ಇದನ್ನು ಕೂಡ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.